ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಅನ್ನೋದ್ರ ಬಗ್ಗೆ ಹೆಚ್ಚು ಕನ್ಫ್ಯೂಷನ್ ಇರುತ್ತೆ. ಲಾಸ್ಟ್ ಮೂಮೆಂಟ್ನಲ್ಲಿ ಇದ್ದಾಗ ನಮ್ಮಲ್ಲಿ ಹೆಚ್ಚು ಟೈಮ್ ಇರೋದಿಲ್ಲ. ಸೊ ಟೈಮ್ ಕಡಿಮೆ ಇದ್ದಾಗ ವಾಟ್ ಆರ್ ಯು ಸಪೋಸ್ ಟು ಡೂ? ಚಾಪ್ಟರ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ 4 ಮಾರ್ಕರ್ಸ್ ಕೇಳ್ತಾರೆ, ಮತ್ತೊಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ 5 ಮಾರ್ಕರ್ಸ್ ಕೇಳ್ತಾರೆ. ಜಸ್ಟ್ ರಿವೈಸ್ ದ ಪೇಪರ್ ಪ್ಯಾಟರ್ನ್. Hello kids, welcome to yet another wonderful session by Physics Wala. ನನ್ನ ಹೆಸರು ಶ್ರೀರಾಜ್, ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ. ವೆಲ್, ಇನ್ನೇನು ಎಕ್ಸಾಮ್ಸ್ ನಾಳೆನೇ ಇದೆ. ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದ್ರ ಬಗ್ಗೆ ಹೆಚ್ಚು ಕನ್ಫ್ಯೂಷನ್ ಇರುತ್ತೆ. ನಿಮಗೆ ಸ್ವಲ್ಪ ಗೊತ್ತು ವಾಟ್ ಆರ್ ದ ಡೂಸ್, ವಾಟ್ ಆರ್ ದ ಡೋಂಟ್ಸ್ ಅಂತ. ಅದರ ಜೊತೆಗೆ ನನ್ನ ಒಂದು ಸಜೆಷನ್ಸ್ ಕೂಡ ಕೇಳ್ಕೊಳ್ಳಿ. ಯು ವಿಲ್ ಬಿ ಎಕ್ಸಾಮ್ ರೆಡಿ. ವೆಲ್, ಒಂದು ವರ್ಷದಿಂದ ಕಾದಿದ್ದೀರಾ, ಎಕ್ಸಾಮ್ಸ್ ಬರ್ತಿದೆ, ಪೂರಾ ಸ್ಟ್ರೆಸ್ ನಾಳೆ ಬರ್ಸ್ಟ್ ಆಗೋ ಥರ ಇದೆ. ದೇರ್ ವಿಲ್ ಬಿ ಸ್ಟ್ರೆಸ್ ರಿಲೀಫಿಂಗ್ ಆಸ್ ವೆಲ್. ಸೊ ಅದಕ್ಕಿಂತ ಮುಂಚೆ ಆಲ್ ದಿ ಹಾರ್ಮೋನ್ಸ್ ಆರ್ ಪಂಪ್ಡ್ ಅಪ್ ಇನ್ಸೈಡ್ ಯುವರ್ ಬಾಡಿ ಆ್ಯಂಡ್ ಯು ಆರ್ ವೆರಿ ಎಕ್ಸಾಮ್ ರೆಡಿ. ಸೊ ಇಂಥ ಟೈಮ್ನಲ್ಲಿ ವಾಟ್ ಆರ್ ದ ಡೂಸ್ ಮತ್ತು ಡೋಂಟ್ಸ್ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಸೆಷನಲ್ಲಿ ಹೇಳ್ತಾ ಇದ್ದೀನಿ. ಸೊ ಬ್ರೀಸ್ ಅಪ್. ಫಸ್ಟಿಗೆ ಬಂದ್ಬಿಟ್ಟು ಡೂಸ್ ಬಗ್ಗೆ ಹೇಳ್ತೀನಿ, ಆ್ಯಂಡ್ ದೆನ್ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಡೋಂಟ್ಸ್. ಲೆಟ್ ಸ್ಟಾರ್ಟ್ ದ ನೋಟ್ ವಿತ್ ಪಾಸಿಟಿವಿಟಿ ಅಲ್ವಾ? ವೆಲ್, ದ ಥಿಂಗ್ ಇಸ್ ರಿವೈಸ್ ಸ್ಮಾರ್ಟ್ಲಿ ಆ್ಯಂಡ್ ನಾಟ್ ಎವ್ರಿಥಿಂಗ್. ಲಾಸ್ಟ್ ಮೂಮೆಂಟ್ನಲ್ಲಿ ಇದ್ದಾಗ ನಮ್ಮಲ್ಲಿ ಹೆಚ್ಚು ಟೈಮ್ ಇರೋದಿಲ್ಲ. ಸೊ ಟೈಮ್ ಕಡಿಮೆ ಇದ್ದಾಗ ವಾಟ್ ಆರ್ ಯು ಸಪೋಸ್ ಟು ಡೂ? ಯು ಆರ್ ನಾಟ್ ಸಪೋಸ್ ಟು ರಿವೈಸ್ ಎವ್ರಿಥಿಂಗ್. ನನಗೆ ಗೊತ್ತು ನಿಮ್ಮ ಹತ್ರ 4-5 ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ, ಹೆಚ್ಚು ನೋಟ್ಸ್ ಬರ್ಕೊಂಡಿರ್ತೀರಾ, PYQs ಇರುತ್ತೆ. ವೆಲ್, ಅಫ್ಕೋರ್ಸ್ ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಆದ್ರೂ ಲಾಸ್ಟ್ ಮೂಮೆಂಟ್ನಲ್ಲಿ ಇಷ್ಟು ನಾವು ಪ್ರಾಕ್ಟಿಕಲ್ ಆಗಿ, ಅಫ್ಕೋರ್ಸ್ ವೆ ನಾಟ್ ರೋಬೋಟ್ಸ್ ಅಲ್ವಾ, ನಮಗೆ ಮಾಡೋಕ್ಕಾಗೋದಿಲ್ಲ. ಆ ಥರ ಮಾಡಿ ಈ ಥರ ಸ್ಟ್ರೆಸ್ ಆಗಬೇಡಿ. ಸ್ಟೇ ಕಾಮ್, ಡು ನಾಟ್ ರಿವೈಸ್ ಎವ್ರಿಥಿಂಗ್. ಸರಿ, ಯಾವುದರ ಮೇಲೆ ಫೋಕಸ್ ಮಾಡಬೇಕು? ಯು ಹ್ಯಾವ್ ಗಾಟ್ ಕೀ ಫಾರ್ಮುಲಾಗಳಿರುತ್ತೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಮೇನ್ ಕಾನ್ಸೆಪ್ಟ್ಸ್ ಇರುತ್ತೆ, ಪಾಸ್ಟ್ ಇಯರ್ ಕ್ವೆಶನ್ಸ್, ಆ್ಯಂಡ್ ಅಮಾಂಗ್ ದಟ್ ಮೋಸ್ಟ್ ರಿಪೀಟೆಡ್ ಮೆನಿ ಟೈಮ್ಸ್ ಆಸ್ಕ್ ಕ್ವೆಶನ್ಸ್. ಇವೆಲ್ಲದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ, ರಿವೈಸ್ ಮಾಡಬೇಕಾಗತ್ತೆ. ಎಲ್ಲದನ್ನು ಓದ್ತಾ ಕೂತ್ಕೊಂತೀನಿ ಅಂದರೆ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ, ರೈಟ್? ಸೊ ಡು ನಾಟ್ ಕ್ರಾಮ್ ಅಪ್ yourself and be super stressed. Next thing ಏನು, one last time you have to solve the best PYQ. ನಿಮಗನ್ಸಿರುವಂಥ ಒಂದು ಬೆಸ್ಟ್ PYQ ಸಾಲ್ವ್ ಮಾಡಿರೋ ಒಂದು ಪ್ರಕ್ರಿಯೆಯಿಂದ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ನೀವು ಒಂದು PYQ ಸಾಲ್ವ್ ಮಾಡೋದ್ರಿಂದ ಯು ವಿಲ್ ಬಿ ಹ್ಯಾವಿಂಗ್ ಎನಫ್ ಕಾನ್ಫಿಡೆನ್ಸ್. ಮತ್ತು ಒಂದು ಕ್ವೆಶನ್ ಪೇಪರಲ್ಲಿ ಅಂದರೆ ಕೆಲವು ಅಷ್ಟೇ ಟಾಪಿಕ್ಸ್ನ ಕವರ್ ಮಾಡಿರೋದ್ರಿಲ್ಲ, ಎಲ್ಲ ಚಾಪ್ಟರಿಂದ ಕವರೇಜ್ ಆಗಿರುತ್ತೆ. You will be having a brief revision and having some confidence and a knowledge about time management. Okay? Next thing bandu focus on time management and the pattern recognitions. Usually bandu namage ಒಂದು ಚಾಪ್ಟರ್ ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ 4 ಮಾರ್ಕರ್ಸ್ ಕೇಳ್ತಾರೆ, ಮತ್ತೊಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ 5 ಮಾರ್ಕರ್ಸ್ ಕೇಳ್ತಾರೆ. ಜಸ್ಟ್ ರಿವೈಸ್ ದ ಪೇಪರ್ ಪ್ಯಾಟರ್ನ್. 1 ಮಾರ್ಕರ್ಸ್ ಎಲ್ಲಿಂದ ಬರ್ಬೋದು, 5 ಮಾರ್ಕರ್ಸ್ ಎಲ್ಲಿಂದ ಬರ್ಬೋದು. ನಾನು ಒಂದು ಪೇಪರ್ನ ಕೊಟ್ಟಿರೋ ಟೈಮ್ನಲ್ಲಿ ಸಾಲ್ವ್ ಮಾಡೋಕ್ಕಾಗ್ತಿದ್ಯಾ? ಫಸ್ಟ್ 10 ನಿಮಿಷ ಓದೋದಕ್ಕೆ, ಲಾಸ್ಟ್ 10 ನಿಮಿಷ ರಿವೈಸ್ ಮಾಡೋದಕ್ಕೆ, ಅದ್ರ ಜೊತೆ ನಾನು ಪ್ರಾಪರ್ ಟೈಮಲ್ಲಿ ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಾ ಅನ್ನೋದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ದೆನ್ ಕಮ್ಸ್ ದ ಸ್ಟಫ್. ವೆಲ್, ಏನು ಕಾಣಿಸ್ತಾ ಇದೆ? ಯು ಹ್ಯಾವ್ ಟು ಈಟ್ ರೈಟ್ ಆ್ಯಂಡ್ ಸ್ಲೀಪ್ ವೆಲ್. ತುಂಬ ಓದಿರ್ತೀರಾ, 12 hours ಓದ್ತೀರಾ ಅಂತ ತಿಳ್ಕೊಳ್ಳಿ. ಇನ್ನು ಎಕ್ಸಾಮ್ಸ್ ರಾತ್ರಿ ಪೂರಾ ಎದ್ಕೊಂಡು ಓದ್ತಾ ಇದ್ರೆ ಈ ಒಂದು ನಿದ್ದೆ ಮನೇಲಿ ಮಾಡಬೇಕಾಗಿರೋದು ಎಕ್ಸಾಮ್ನಲ್ಲಿ ಬರುತ್ತೆ. ಯುವರ್ ಬ್ರೈನ್ ನೀಡ್ ಸಮ್ ಟೈಮ್ ಟು ರೀಕಾಲ್ ದ ಇನ್ಫಾರ್ಮೇಷನ್. ಒಂದು ಗಾಡಿನ ತುಂಬ ಹೆಚ್ಚಿಗೆ ತುಂಬ ದೂರ ಓಡಿಸ್ತಾ ಇದ್ರೆ ಓಡುತ್ತೆ, ಬಟ್ ಅದ್ರದ್ದು ಎಫಿಷಿಯನ್ಸಿ ಏನಾಗುತ್ತೆ? ಹೀಟ್ ಆಗಿಬಿಟ್ಟು ಅಫ್ಕೋರ್ಸ್ ಡೌನ್ ಆಗಲ್ವಾ? ದೆನ್ ದಟ್ಸ್ ವೈ ಯೋರ್ ಬ್ರೈನ್ ನೀಡ್ಸ್ ಅಟ್ಲೀಸ್ಟ್ 6 to 7 hours ಆಫ್ ಸ್ಲೀಪ್. ಜಾಸ್ತಿ ಓದಿರ್ತೀರ, ಓವರ್ ವರ್ಕ್ ಮಾಡಿರುತ್ತೆ. ಸೊ ಗಿವ್ ಸಮ್ ಟೈಮ್ ಫಾರ್ ಯೋರ್ ಬ್ರೈನ್ ಟು ಸ್ಲೀಪ್. ಗಿವ್ ಸಮ್ ಟೈಮ್ ಫಾರ್ ಯೋರ್ ಬ್ರೈನ್ ಟು ಪ್ರಾಸೆಸ್ ದ ಇನ್ಫಾರ್ಮೇಷನ್. ನಾಳೆ ಎಕ್ಸಾಮ್ನಲ್ಲಿ ಹೀಗೆ ಮಲಗಬಾರ್ದು ಅಂದರೆ ಹಿಂದಿನ ದಿನ ಸ್ವಲ್ಪ ನಿದ್ದೆ ಆಗಿರಬೇಕು, ಚೆನ್ನಾಗಿರೋ ಊಟ ಮಾಡಬೇಕು. ಈಟ್ ಸಮಥಿಂಗ್ ಲೈಟ್. ಅರ್ಧ ಹೊಟ್ಟೆಗೆ ತಿನ್ನಿ. ಪೂರಾ ಸಕ್ಕತ್ತಾಗಿ ಮಾಡಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಹಾಗೆ ಯು ಕೆನ್ ನಾಟ್ ಈಟ್ ದ್ಯಾಟ್. ಓಕೆ, ಸೊ ಈಟ್ ಮೀಲ್ಸ್ ಲೈಕ್ ಫ್ರೂಟ್ ವಿಚ್ ಕೀಪ್ ಯು ಹೈಡ್ರೇಟೆಡ್, nuts which give you energy and protein to stay active. Alright, ಎನರ್ಜಿ ಬೇಕಲ್ವಾ, ಕಂಪ್ಲೀಟ್ ಮೀಲ್ ಬೇಕು. ಹಾಗಂತ
ನಾನು ಸರ್ ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗ್ಬಿಟ್ಟು ಹ್ಯಾಪಿ ಮೀಲ್ ತಿಂತೀನಿ, ಅದು ನನಗೆ ಹ್ಯಾಪಿಯಾಗಿಡುತ್ತೆ ಅಂದರೆ ಆ ಮೂಮೆಂಟಲ್ಲಿ ಹ್ಯಾಪಿಯಾಗಿಟ್ಟಿರುತ್ತೆ, ಬಟ್ ಇಟ್ ವೋಂಟ್ ಬಿ ಗಿವಿಂಗ್ ಯು ಎನಫ್ ಎನರ್ಜಿ, ರೈಟ್? ಸೊ ಹ್ಯಾವ್ ಅ ಬ್ಯಾಲೆನ್ಸ್ ಡಯಟ್ ಅಂಡ್ ಅ ಹೆಲ್ದಿ ಡಯಟ್. ಅದರಲ್ಲಿ ನಮಗೆ ಇಟ್ ಹ್ಯಾಸ್ ಟು ಹ್ಯಾವ್ things like fruits, protein, nuts, everything. That's what gives you energy, my dear students. Energy ನಿಮಗೆ ಓವರ್ ದ ಕೌಂಟರ್ ಸಿಗಲ್ಲ, ಓವರ್ ದ ಮೂಮೆಂಟ್ ಸಿಗಲ್ಲ. ಹಿಂದಿನ ದಿನ ಮೊಳಕೆ ಕಟ್ಟಿರೋ ಕಾಳು ತಿನ್ಕೋಬಹುದು. ಇಫ್ ಯು ಆರ್ ವೆರಿ ಗುಡ್ ಅಟ್ ಹ್ಯಾವಿಂಗ್ ಫ್ರೂಟ್ಸ್ ತಿನ್ಬೋದು. ದಟ್ ಗಿವ್ಸ್ ಯು ಹೈಡ್ರೇಟೆಡ್. ರಿಮೆಂಬರ್ ಟು ಹ್ಯಾವ್ ಸ್ಲೀಪ್ಸ್ ಆ್ಯಂಡ್ ಹ್ಯಾವ್ ಎನಫ್ ಹೆಲ್ದಿ ಫುಡ್. ಮತ್ತು ಇನ್ನೊಂದೇನು ಗೊತ್ತಾ, ಯು ಹ್ಯಾವ್ ಟು ಪ್ಯಾಕ್ ಯುವರ್ ಎಸೆನ್ಷಿಯಲ್ ಅ ಡೇ ಬಿಫೋರ್ ಯುವರ್ ಎಕ್ಸಾಮ್ಸ್. ಕೊನೆ ದಿನ ನೀವು ಹೊರಡೋಕೆ ಟೈಮ್ ಆಗೋದಿಲ್ಲ. ಕೆಲವು ಸಾರಿ ಏನೋ ಕಾರಣಗಳಿಂದ ಎಕ್ಸಾಮ್ ಸೆಂಟರ್ ನೋಡದೆ ಹೋಗಿರ್ಬೋದು. ಟ್ರಾಫಿಕ್ ಮ್ಯಾಪ್ಸಲ್ಲಿ ನೋಡ್ತೀರಾ 3 hours to reach ಅಂತ ಇರುತ್ತೆ, ಇವಾಗಲೇ 3 hours ಆಗೋಗಿದೆ. ಸೊ ಗೈಸ್, ವಾಟ್ ಆರ್ ಯು ಸಪೋಸ್ ಟು ಡೂ? ಪ್ಯಾಕ್ ಥಿಂಗ್ಸ್ ಅ ಡೇ ಬಿಫೋರ್ ಯುವರ್ ಎಕ್ಸಾಮ್ಸ್. ಒಂದು ದಿನದ ಹಿಂದೆ ಪ್ಯಾಕ್ ಮಾಡಿ, ಚೆಕ್ ಲಿಸ್ಟ್ ಮಾಡಿ, ಎಲ್ಲ ತೊಗೊಂಡಿದ್ದೀನ ನೋಡ್ಕೊಳ್ಳಿ. ಚಕ್ಲಿ ತಿಂತಾನೆ ಚೆಕ್ ಲಿಸ್ಟ್ನ ರೈಟ್ ಮಾಡ್ಕೊಳ್ಳಿ, ರೈಟ್? ಡು ನಾಟ್ ಲೀವ್ ಥಿಂಗ್ಸ್ ಫಾರ್ ದ ಮಾರ್ನಿಂಗ್. ಬೆಳಗ್ಗೆದ್ದು ನೋಡ್ಕೊಳ್ಳೋಣ, ಬೇಡ ಇವಾಗ ಓದಿದ್ದಾಯ್ತು ಮಲ್ಕೊಂಬೇಡ ಅಂತ ಅನ್ಕೋಬೇಡಿ. ಮೇನ್ ಥಿಂಗ್ಸ್ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇರಬೇಕು, ಪೆನ್ಸಿಲ್, ಸ್ಟೇಷ್ನರಿ, ಚೆನ್ನಾಗೆ ಬರೆಯುವಂಥ ಪೆನ್. 4 ಪೆನ್ ತುರ್ಕೊಂಡೆ 2 ಚೆನ್ನಾಗಿ ಬರೆಯುತ್ತೆ ಅಲ್ಲಿ ನೋಡ್ಕೊಳ್ಳೋಣ ಅಂತ ಅನ್ಕೋಬೇಡಿ. ಒಂದು ಸರಿ ಬರೆದು ನೋಡಿ, ಎಲ್ಲ ಪೆನ್ ಸರಿಗೆ ಬರೀತಿದ್ಯಾ? ಎರೇಸರ್ ಯೂಸ್ ಮಾಡಂಗಿದ್ರೆ ಎರೇಸರ್ ಬ್ಲ್ಯಾಕ್ ಮಾರ್ಕ್ ಬೀಳ್ತಿಲ್ವಾ? ಸ್ಕೇಲ್ ಇದೆಯಾ? ಅಫ್ಕೋರ್ಸ್ ಕ್ಯಾಲ್ಕುಲೇಟರ್ಸ್ ಅಂದರೆ ಅಲ್ಲೋನೇ ಇಲ್ಲ. ಅನ್ನೆಸೆಸರಿ ಸ್ಟೇಷ್ನರಿ ತೊಗೊಂಡು ಹೋಗೋ ಹಾಗೂ ಇಲ್ಲ. ಸೊ ಸರ್, ನಾನು ಕ್ರಾಫ್ಟ್ ಮ್ಯಾನು, ನನಗೆ ಪೇಂಟ್ ಬ್ರಷಸ್ ಬೇಕಾಗಿರುತ್ತೆ, ನನಗೆ ಕಟರ್ ಬೇಕು, ಸುಮ್ಮನೆ ಜಾಮಿಟ್ರಿಲಿ ಇತ್ತು ತೊಗೊಂಡು ಹೋಗ್ತೀನಿ ಅಂದರೆ ಅಲ್ಲಿ ಗಡಿಬಿಡಿ ಆಗತ್ತೆ, ಅಲ್ಲಿ ಗಾಬರಿ ಮಾಡ್ತಾರೆ. ಏನು ಬೇಕೋ ಅಷ್ಟೇ ತೊಗೊಳ್ಳಿ. ಪರ್ಮನೆಂಟ್ ಮಾರ್ಕರ್ಸ್ ಬೇಡ, ಸ್ಕೆಚ್ ಪೆನ್ ಬೇಡ, ಇಂಕ್ ಪೆನ್ ಬೇಡ. ಒಂದು ಬಾಲ್ ಪೆನ್, ಬ್ಲೂ ಅಥವಾ ಬ್ಲ್ಯಾಕ್ ಅಕಾರ್ಡಿಂಗ್ ಟು ಯೋರ್ ಚಾಯ್ಸ್, ಅಕಾರ್ಡಿಂಗ್ ಟು ದ ಬೋರ್ಡ್ಸ್. ಅದ್ರ ಜೊತೆಗೆ ಯು ಹ್ಯಾವ್ ಟು ಹ್ಯಾವ್ ಪೆನ್ಸಿಲ್, ಎರೇಸರ್, ಶಾರ್ಪ್ನರ್. ನಿಮ್ಮದು ನೀವೇ ಯೂಸ್ ಮಾಡಬೇಕು. ಇನ್ನೊಬ್ಬರ ಹತ್ರ ಹೋಗಿ ನಾನು ಕೇಳ್ತೀನಿ ಅಂದರೆ, ಮುಂಚೆ ಹೇಳಿದ ಹಾಗೆ ನೀವು ಜಸ್ಟ್ ಪಕ್ಕದಲ್ಲೇ ಇದ್ದೀನಿ ಕೇಳ್ತೀನಿ ಅನ್ಬೋದು. ನೋಡೋರ್ಗೆ ಏನಾಗುತ್ತೆ, ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು ಅಲ್ವಾ? ಸೊ ಪಕ್ಕದಲ್ಲೇ ಇದ್ದಾನೆ, 2 ಮೀಟ್ರಲ್ಲಿ ಇದ್ರೂ ಅವನ ಹತ್ರ ಆಗಲಿ ಅವಳ ಹತ್ರ ಆಗಲಿ, ಯು ಶುಡ್ ನಾಟ್ ಕಮ್ಯುನಿಕೇಟ್. ಹ್ಯಾವ್ ಯುವರ್ ಓನ್ ಪ್ರಾಪರ್ ಸ್ಟೇಷನರಿ. ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ತಿಂಗಲ್ಲಿ ಹೋಗೋದಾದರೆ, ವಾಟ್ ಆರ್ ದ ಡೋಂಟ್ಸ್? ಓಕೆ, ಅಫ್ಕೋರ್ಸ್ ಡೂಸ್ ಆಯಿತು. ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ಏನು ಮಾಡಬಾರ್ದು? ಯೂಶ್ವಲಾಗಿ ಏನು ಮಾಡಬಾರ್ದು ಅನ್ನೋದ್ರ ಕಡೆನೇ ಗಮನ ಹೊಟ್ಟೋಗುತ್ತೆ. ಸೊ ಇದು ಮಾಡಬಾರ್ದು ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಥಿಂಗ್ಸ್ ವಿಚ್ ಯು ಆರ್ ನಾಟ್ ಸಪೋಸ್ ಟು ಡೂ. ಡು ನಾಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಬೈ ಕ್ರಾವಿಂಗ್ ಅಟ್ ದ ಲಾಸ್ಟ್ ಮೂಮೆಂಟ್. ಸೊ ನಿಮ್ಮ ಫ್ರೆಂಡ್ ಹೇಳ್ಬೋದು, ಏಯ್ ನಾನು ಇದು ನೋಡ್ಕೊಂಡ್ಗೆ ಕಣೋ, ನಾನು ಇವಾಗ ತಾನೇ ಇದನ್ನು ಮುಗಿಸಿದೆ, ನೀನು ಯಾಕೆ ಮುಗಿಸಿಲ್ಲ? ಇಷ್ಟು ಈಸಿ, ವೆರಿ ಇಂಪಾರ್ಟೆಂಟ್, ನಾನು ಮಾಡಿರೋ ಪೇಪರ್ ಅನಾಲಿಸಿಸ್. ಹಾಗೊಂದು ವೇಳೆ ಯಾರೋ ಮಾಡಿದ ಅನಾಲಿಸಿಸ್ ನೀವು ಕೇಳಿದ್ರೆ, ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ವಿಲ್ ಬಿ ಲೋ ಆ್ಯಂಡ್ ಯು ವಿಲ್ ಎಂಡ್ ಅಪ್ ಸ್ಯಾಡ್, ಎಂಡ್ ಅಪ್ ವಿತೌಟ್ ಕಾನ್ಫಿಡೆನ್ಸ್. ನಿಮಗೆ ಏನು ಗೊತ್ತಿದೆಯಲ್ಲ, ನೀವು ಮಾಡಿದಿರಲ್ಲ ಅನಾಲಿಸಿಸ್, ದ್ಯಾಟ್ ಸೂಟ್ಸ್ ವೆಲ್ ಫಾರ್ ಯು. ನೀವು ಮಾಡಿರೋ ಅನಾಲಿಸಿಸ್, ನೀವು ಮಾಡಿರೋ ಗೋಲ್ಸ್, ನೀವು ಮಾಡಿರೋ ಸ್ಟ್ರಾಟಜಿ ನಿಮಗೇನೆ. ಎವ್ರಿಥಿಂಗ್ ಈಸ್ ಯೂನಿಕ್ ಫಾರ್ ಎವ್ರಿ ಒನ್. ಸೊ ಸ್ಟಿಕ್ ಟು ದ್ಯಾಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್. ಸೊ ಫಸ್ಟ್ ಮಿಸ್ಟೇಕ್, ಲಾಸ್ಟ್ ಮಿನಿಟ್ ಕ್ರಾಮಿಂಗ್ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಥಿಂಗ್ ಇಸ್ ದ್ಯಾಟ್ ಡು ನಾಟ್ ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್. ನಾ ಹೇಳಿದ ಹಾಗೆ ಎವ್ರಿ ಒನ್ ಈಸ್ ಪ್ರೆಟಿ ಡಿಫ್ರೆಂಟ್, ರೈಟ್? ಎವ್ರಿ ಒನ್ ಈಸ್ ಯೂನೀಕ್, ಹೌದಲ್ವಾ? ಸೊ ನೀವು ನಿಮ್ಮ ಫ್ರೆಂಡ್ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ಇಟ್ ಈಸ್ ಸಬ್ಜೆಕ್ಟಿವ್. ನಿಮ್ಮ ಪ್ರಕಾರ ದಿಸ್ ಇಸ್ ಇಂಪಾರ್ಟೆಂಟ್, ಅವನ ಪ್ರಕಾರ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಹೀಗೆ ಇಂಪಾರ್ಟೆಂಟ್ ಹುಡುಕ್ತಾ ಹೋದರೆ ಯಾವುದನ್ನು ಜಡ್ಜ್ ಮಾಡ್ತೀರಾ? ಎವ್ರಿ ಬುಕ್, ಎಂಟೈರ್ ಬುಕ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ಡು ನಾಟ್ ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್. ಅವ್ರು ಎಷ್ಟೇ ಓದಿರಲಿ, ಯಾವುದೇ ಒಂದು ಮೆಟೀರಿಯಲ್ ತೊಗೊಂಡಿರಲಿ, ಸೊ ನೀವೇನು ಓದಿರ್ತೀರೋ ಅಷ್ಟಕ್ಕೆ ಫೋಕಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಸೋಷಿಯಲ್ ಮೀಡಿಯಾ ಅಲ್ಲಿ ಚಾಟ್ ಮಾಡ್ತಾ ಏನು ಓದಿದ್ಯಾ ಅಂತ ಕೇಳ್ಕೊತಾ ಕಂಪೇರ್ ಮಾಡಿಕೊಂಡು ಡು ನಾಟ್ ಕೈಂಡ್ ಆಫ್ ವೇಸ್ಟ್ ಟೈಮ್ ಆ್ಯಂಡ್ ಸ್ಟ್ರೆಸ್ ಯುವರ್ ಸೆಲ್ಫ್. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಅಂದರೆ, ವೆಲ್, the most important thing, what your parents tell, what my parents told me, what I tell my brother, the same thing. ಏನು ಮಾಡಬೇಕು? ಅವಾಯ್ಡ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಹೆವಿ ಅಂತ ಹೇಳಿದರೆ ಲೈಟ್ದು ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಒಂದು ಸಲ ಸ್ಕ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಆಲ್ಗೋರಿದಮ್ ಹೇಗಿರುತ್ತೆ, ಅದನ್ನ ಪಕ್ಕದಲ್ಲಿ ಯಾರಾದರೂ ಕಿತ್ತೇ ಇಡಬೇಕು. ನಿಮ್ಮಿಂದ ಫೋನ್ ಕೈಯಿಂದ ಕೆಳಗೆ ಹೋಗಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀವು ಮಾಡಿರ್ತೀರಾ. ಆಲ್ಗೋರಿದಮೇ ಇರೋದೇ ಹೀಗೆ. ಸೊ ಗೈಸ್, ಅವಾಯ್ಡ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್. ಸೊ ಸರ್, ಚಿಕ್ಕದಾಗೆ ಸ್ನ್ಯಾಪ್ ಹಾಕ್ಬಿಡ್ತೀನಿ,
see I'm studying ಅಂತ ಹಿಂಗೆ ಸೆಲ್ಫಿ ತಗೊಳ್ಳೋದು ಏನು ಬೇಡ. ಒಂದಿನ ದಿನ ಸ್ಟ್ರೀಕ್ ಹೋದ್ರೆ ಹೋಯ್ತು. ಇರುತ್ತಲ್ವಾ ನಿಮಗೆ, ನನ್ಗೆ ಗೊತ್ತು, ಐ ನೋ ಅಬೌಟ್ ದೀಸ್ ಸ್ಟಫ್ಸ್, ರೈಟ್. ಜನ್ಸಿ ಕಿಡ್ಸ್ ಲಾಸ್ಟ್ ಮಿನಿಟ್ ವಾಟ್ಸಪ್ ಗ್ರೂಪ್ ಚಾಟ್ಸ್ ಆಗಲಿ, ಕಾಲ್ಸ್ ಆಗಲಿ, ವೈ ಇಟ್ಸ್ ಗೋನಾ ವೇಸ್ಟ್ ಯೋರ್ ಟೈಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಅವಶ್ಯಕತೆ ಇಲ್ಲ, ಇದು ಬೇಡವೇ ಬೇಡ. ಓಕೆ, ಡು ನಾಟ್ ಡೂ ದ್ಯಾಟ್ ಆ್ಯಂಡ್ ಡು ನಾಟ್ ರಿಪೀಟ್ ದಿಸ್ ಮಿಸ್ಟೇಕ್. ನೆಕ್ಸ್ಟ್ ಏನಪ್ಪ ಅಂದರೆ, ಲೆಟ್ಸ್ ಗೋ ಟು ದ ಪಾರ್ಟ್ ವೇರ್ ವಿ ಕೈಂಡ್ ಆಫ್ wrap it up with the final words. Remember, my dear students, exam don't define you. What defines you? Your efforts, right? So stay calm, stay confident and trust yourself. Neev idan martira, neev set madiro goals, neev ittiro dreams, you can do it. So I wanted to say all the best for your exams. Chanag martira, gabri agbedi. While coming back, come back with your hall tickets and all the stationery, and you will be able to excel in your upcoming exams. All the very best. Do well. We will be seeing you after exams. Take care. Tata.